The presence of insecurity in a relationship doesn't say anything about its value or worth. It only shows a lack of health. ಹಲವಾರು ಬಾರಿ ನಮಗೆ ಅನಿಸುತ್ತದೆ ನಾವು ಯಾರ ಮೇಲಾದರೂ ತುಂಬಾ ಪಾಸೆಸಿವ್ ಆಗಿದ್ದೇವೆ, ಆಬ್ಸೆಸಿವ್ ಆಗಿದ್ದೇವೆ, ಅಟ್ಯಾಚ್ಡ್ ಆಗಿದ್ದೇವೆ ಅಂದ್ರೆ ಅದು ಪ್ರೀತಿಯ ರೂಪವಾಗಿರಬಹುದು ಅಂತ. ನಮಗೆ ಅವರನ್ನ ಹಿಡಿದಿಟ್ಟುಕೊಳ್ಳುವ ಆಸೆ, ಅವರು ನಮ್ಮಿಂದ ದೂರ ಹೋಗಬಾರದೆಂಬ ಭಯ ಮತ್ತು ಇನ್ಸೆಕ್ಯೂರಿಟಿ ಪ್ರೀತಿಗೆ ಸಂಬಂಧಿಸಿದೆ ಅಂತ. ಅದು ಪ್ರೀತಿಯಲ್ಲ. ನಾವು ಹೇಗಿದ್ದೀವಿ ನೋಡಿ, ನಮ್ಮ ಜೀವನದ ಎಲ್ಲ ವಿಷಯಗಳಲ್ಲಿ ನಾವು ನಿಸ್ವಾರ್ಥರಾಗಿದ್ದೀವಾ? ಇಲ್ಲ, ನಮ್ಮ ಜೀವನದಲ್ಲಿ ಇರುವ ವ್ಯಕ್ತಿಗಳ ಜೊತೆ ಮಾತ್ರ ನಾವು ಹೇಗೆ ನಿಸ್ವಾರ್ಥರಾಗಬಹುದು? ಒಳಗಿನ ಕೇಂದ್ರ ಒಂದೇ ಅಲ್ಲವೇ? ನನಗೆ ನನ್ನ ಕೆಲಸದಲ್ಲಿ, ವ್ಯವಹಾರದಲ್ಲಿ ಅಥವಾ ಬೇರೆ ಯಾವುದರಲ್ಲಿ ಕೂಡ ಎಲ್ಲವನ್ನೂ ನನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಬೇಕು ಅನ್ನಿಸುತ್ತೆ. ನಾನು ಪೊಸೆಸಿವ್ ಆಗಿರುತ್ತೇನೆ, ಡಾಮಿನೇಟ್ ಮಾಡಬೇಕು ಅನ್ನಿಸುತ್ತೆ. ಹಾಗಾದ್ರೆ ಇದೇ ಸ್ವಭಾವವನ್ನು ನಾನು ನನ್ನ ಸಂಬಂಧಗಳಲ್ಲಿಯೂ ತೋರಿಸುತ್ತೇನೆ. ಹಾಗಾಗಿ ನಾನು ವಸ್ತುಗಳನ್ನು ಸ್ವಾರ್ಥಕ್ಕಾಗಿ ಹಿಡಿದುಕೊಳ್ಳುವಂತೆ ವ್ಯಕ್ತಿಯನ್ನು ಸಹ ನನ್ನ ಸ್ವಾರ್ಥಕ್ಕಾಗಿ ಹಿಡಿದುಕೊಳ್ಳುತ್ತೇನೆ. ಈ ಕಾರಣದಿಂದಲೇ ಸಂಬಂಧಗಳಲ್ಲಿ ಇನ್ಸೆಕ್ಯೂರಿಟಿ ಬರುತ್ತದೆ. ಇದಕ್ಕೆ ಪ್ರೀತಿಗೆ ಯಾವುದೇ ಸಂಬಂಧವಿಲ್ಲ. ಇದು ಪ್ರೀತಿಯ ಸೂಚನೆನೂ ಅಲ್ಲ. ಇದು ತೋರಿಸೋದು ಒಳಗಿನ ಸ್ವಾರ್ಥ ಎಷ್ಟು ಬಲವಾದ್ದು ಎಂಬುದನ್ನು. ಹೆಸರು ಮಾತ್ರ ಪ್ರೀತಿ, ನೇರವಾಗಿ ಹೇಳಲ್ಲ. ನಾನು ನನ್ನ ಸ್ವಾರ್ಥಕ್ಕಾಗಿ ನಿನ್ನನ್ನು ಹಿಡಿದಿಟ್ಟುಕೊಳ್ಳುತ್ತಿದ್ದೀನಿ ಅಂತ. ಆದ್ದರಿಂದ ಪ್ರೇಮ ಎನ್ನುವ ಹೆಸರಿನಲ್ಲಿ ಈ ಕೆಲಸ ನಡೆಯುತ್ತೆ. ಆದರೆ ಅದರ ಹಿಂದೆ ಇರುವ ಉದ್ದೇಶ ಸಂಪೂರ್ಣವಾಗಿ ಸೆಲ್ಫ್ ಸೆಂಟರ್ಡ್ ಆಗಿರುತ್ತೆ. ಇಲ್ಲಿ ಸಮಸ್ಯೆ ಏನೆಂದರೆ, ನೀನು ಇಷ್ಟು ಸೆಲ್ಫ್ ಸೆಂಟರ್ಡ್ ಆಗಿ ವರ್ತಿಸಿದ್ರೆ ಎದುರಿನವನಿಗೂ ಸಹ ಅದೇ ಆಹ್ವಾನ ಕೊಟ್ಟ ಹಾಗೆ ಆಗುತ್ತೆ. ನಂತರ ಇಬ್ಬರ ನಡುವೆ ಇರುವ ಸಂಬಂಧವು ಒಂದು ಲಾಭ ನಷ್ಟದ ವ್ಯವಹಾರವಾಗಿ ಬಿಡುತ್ತದೆ. ಒಂದು ಟ್ರೇಡ್ ರಿಲೇಶನ್ಶಿಪ್. ಹೆಸರಿಗೆ ಮಾತ್ರ ಅದನ್ನು ಪ್ರೀತಿ ಎನ್ನಲಾಗುತ್ತದೆ. ಹೀಗೆ ಮಾಡಬೇಡ.